ಹೆಲೋ ಹಾಯ್ ಸ್ನೇಹಿತರೆ, ನಾನಿವತ್ತು ನಿಮ್ಮನ್ನು ಕರ್ಕೊಂಡು ಹೋಗ್ತಿರೋದು ಧರ್ಮಸ್ಥಳದ ನೇತ್ರಾವತಿಲಿರೋ ನಮ್ಮ ಅಜ್ಜಿ ಮನೆಗೆ. ಅಜ್ಜಿ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಫುಲ್ ಟ್ರೆಡಿಷ್ನಲ್ ಆಗಿ ಸಿಂಗಾರಗೊಂಡಿದೆ. ಪ್ರಿಪ್ರೇಷನ್ ಎಲ್ಲ ನಡೀತಾ ಇದೆ. ಸತ್ಯನಾರಾಯಣ ಪೂಜೆ ಮತ್ತು ಗಣ ಹೋಮ ಸಾಮಾನ್ಯವಾಗಿ ಮನೆಯಲ್ಲಿ ಶುಭ ಸಮಾರಂಭಗಳು ನಡೆದಾಗ ಯಾವುದೇ ರೀತಿಯ ತೊಂದರೆಗಳು ವಿಘ್ನಗಳು ಆಗದೇ ಇರಲಿ ಅಂತ ದೇವ್ರ ಹತ್ರ ನೆನೆಸ್ಕೊಂಡು ಶುಭ ಕಾರ್ಯಕ್ರಮ ಆದ ನಂತರ ಪೂಜೆಯನ್ನು ನೆರವೇರಿಸೋದು ನಂಬಿಕೆ. ಯಜಮಾನನ ಮ್ಯಾರೇಜ್ ಟೈಮಲ್ಲಿ ಅಜ್ಜಿ ನೆನೆಸ್ಕೊಂಡಿದ್ರು, ಇವತ್ತು ಅದ್ದೂರಿಯಾಗಿ ಈಡೇರಿಸ್ತಿದ್ದಾರೆ. ಬೆಳಗ್ಗೆ ಒಳ್ಳೆ ನಿದ್ದೆ. ಭಟ್ರು ಬಂದ್ರು ಅಂತ ಹೇಳ್ಸಿದ್ರು. ಭಟ್ರು ಬಂದಿದ್ದು 7 ಗಂಟೆಗೆ, ನಮ್ಮನ್ನು ಹೇಳ್ಸಿದ್ದು 5 ಗಂಟೆಗೆ. ನಿಮ್ಮಲ್ಲೂ ಇದೇ ಥರನ ಎದಳಕ್ಕೆ ಏನೋ ಬೇಜಾರನ್ನಾಯಿತು. ಎದ್ಮೇಲೆ ಬೇರೆನೇ ವೈಬ್ಸ್ ಕ್ರಿಯೇಟ್ ಆಗಿತ್ತು. ಆ ವೈಬ್ಸ್ ಹೇಗಿತ್ತು ಅಂತ ನೀವೇ ನೋಡಿ. ನಮ್ಮ ಅಕ್ಕ ಮಗನ ಎದ್ದೇಳಿಸಿ ವಾಕಿಂಗ್ ಮಾಡಿಸೋ ಬದಲು ಎತ್ಕೊಂಡು ತಿರ್ಗಾಡ್ತವ್ರೆ. ಗಣಹೋಮಕ್ಕೆ ಭಟ್ರ ಪ್ರಿಪ್ರೇಷನ್ ಸ್ಟಾರ್ಟ್ ಆಗಿದೆ. ಪ್ರಕಾರಗಳು ಆ ಪ್ರಪಂಚನ ಸತ್ಯನಾರಾಯಣ ದೇವರೆಲ್ಲ ಸ್ವೀಕಾರ ಪೂಜೆಯನ್ನು ಸ್ವೀಕಾರ ಸ್ವಸ್ತಿ ಸ್ವಸ್ತಿ ಶ್ರದ್ಧಾ ಮೇಧಾ ಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಶ್ರೇಯಂ ಬಲಂ ಆಯುಷ್ಯಂ ಆರೋಗ್ಯಂ ಓಂ ಶುಕ್ಲಾಂ ಆಧಾರನ್ನ ಗೋವಿಂದ ಗೋವಿಂದ ಗೋವಿಂದ. ಗಣಪತಿ ದೇವರ ಬಾಲಾರಂದಕ್ಕೆ ಗೋವಿಂದ ಗೋವಿಂದ ಗೋವಿಂದ. ಗಣಪತಿ ದೇವರ ಬಾಲಾರಂದಕ್ಕೆ ಗೋವಿಂದ ಗೋವಿಂದ. ಗಣಹೋಮ ಮುಗೀತು. ಇನ್ನು ಸತ್ಯನಾರಾಯಣ ಪೂಜೆ. ಸರ್ವ ವಿಘ್ನರ್ಚಿತೆ ತಸ್ಮೈ ಗಣಾಧಿಪತಯೇ ನಮಃ. ಶ್ರೀಮನ್ಮಹಾಗಣಾಧಿಪತಯೇ ನಮಃ. ಪ್ರಾರ್ಥನಾಂ ಸಮರ್ಪಯಾಮಿ. ಅಗಲ ಸೇವೆ ಎಲ್ಲಿ ಆಂಡಲ್ಲ ಆ ಗುಳಿಗೆ ದೇವತೆ ಮಲ್ಲ ಸೇವಕರ ಸ್ವೀಕಾರ ಅಂತ ಗುಳಿಗೆ ದೇವ ತೃಪ್ತಿ ಆಂಡ ಅಂಕಲ ಮಾತೆಲ್ಲ ಸಂಸಾರ ತೃಪ್ತಿಯಾದ ಸಾಧ್ಯತೆ ಅಂಚಿನ ಆ ಪಾತ್ರ ಸತ್ಯವಾದ ನಡಪಡುವ ಉದ್ದೇಶವಾದ ಅಗಲ ಸೇವೆ ಮಲ್ಪನ ಪಿದಾಡ್ದ ಮಲ್ಪಿನ ಸೇವೆ ನಮ್ಮ ಕೈಗೆ ಬರಲು ಸ್ವೀಕಾರ ಮಂತನ ಆ ಸೇವೆ ಫಲದವರ ಮಂಕು ವಂಶಾಗ ಕುಟುಂಬಕ್ಕೆ ಬರ್ಪಿತನ ಯೋಜನೆ ದುರಿತ ಅರಿಷ್ಟ ದೋಷ ನಿವಾರಣೆ ಹೊಂತದೆ ದೈವದೇವನ ಅನುಗ್ರಹ ಪೂರಕ ಅಗಲು ಮೇರೆಪಿನ ಸೌಭಾಗ್ಯ ನಮ್ಮ ಏಪಲತ್ತು ಹೊಂದಿಲ್ಲ ಅಂಚೆ ನಮ್ಮ ಸಂಸಾರ ನೆನಪಿನ ಸೌಭಾಗ್ಯ ಆ ದೇವದೇವ. ಸತ್ಯನಾರಾಯಣ ಪೂಜೆಯಲ್ಲಿ ತುಂಬಾ ಇಷ್ಟಪಡೋದಂದರೆ ಪ್ರಸಾದ. ತುಂಬಾ ಟೇಸ್ಟಿಯಾಗಿತ್ತು. ಊಟನೂ ತುಂಬಾ ಚೆನ್ನಾಗಿತ್ತು. ಫ್ರೆಶ್ ಜಿಲೇಬಿ ಸಖತ್ತಾಗೇ ಇತ್ತು. ಯಾವ ರೀತಿ ಮಾಡ್ತಿದ್ದಾರೆ ನೀವೇ ನೋಡಿ. ಫ್ರೆಶ್ ಜಿಲೇಬಿ ಹೈಜೆನಿಕ್ ಫುಡ್ ತುಂಬಾ ಚೆನ್ನಾಗಿತ್ತು. ಆದರೆ ಹಾಲನ್ನ ಮಾತ್ರ ಈ ರೀತಿ ಬಿಸಿ ಮಾಡೋದು ಡೇಂಜರ್ ಅಂತ ನಂಗೆ ಅನ್ನಿಸ್ತು. ಪ್ಲಾಸ್ಟಿಕ್ ಬಾಟಲ್ ಯೂಸ್ ಮಾಡಿದ್ರೇ ಕ್ಯಾನ್ಸರ್ ಬರುತ್ತೆ ಅಂತಾರೆ. ಅಂಥದ್ರಲ್ಲಿ ಪ್ಲಾಸ್ಟಿಕ್ ಪ್ಯಾಕೆಟ್ ಹಾಲನ್ನ ಡೈರೆಕ್ಟಾಗಿ ಬೇಯಿಸಿದ್ರೆ ಏನಾಗ್ಬೋದು ನೀವೇ ಹೇಳಿ. ಯಾರಾದರೂ ಈ ರೀತಿ ಮಾಡ್ತಾ ಇದ್ರೆ ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ. ಪ್ಲಾಸ್ಟಿಕ್ ತುಂಬಾ ಡೇಂಜರ್. ಇವರು ನಮ್ಮ ಶೀತಲಣ್ಣ ಸಿವಿಲ್ ಕಲೆನ ಪ್ಲಂಬಿಂಗ್ ಕೆಲಸ ಮಾಡೋಕ್ಕೆ ಯೂಸ್ ಮಾಡ್ತಿದ್ದಾರೆ. ಮಂಗಳಾರತಿ ಸ್ಟಾರ್ಟ್ ಆಯಿತು. ನಿಮ್ಗೇನಾದರೂ ದೇವ್ರ ಹತ್ರ ಬೇಡ್ಕೊಳ್ಳೋದಿದ್ರೆ ಬೇಡ್ಕೊಳ್ಳಿ. ಮಾತೆಲ್ಲ ಭಕ್ತರು ದೂರದಲ್ಲಿ ಮುಟ್ಟಬರ್ತದೆ. ದೇವರನ್ನ ಪ್ರಸಾದ ದೇವರನ್ನ ಅನುಗ್ರಹ ಬಂದರೆ ಪ್ರಾರ್ಥನೆ. ಪೂಜೆಗೆ ಬಂದವರಿಗೆ ಜ್ಯೂಸ್ ಕೊಡೋ ಸಣ್ಣ ಹುಡುಗ ಸನತ್ತು. ಊಟ ಮಾಡುವಾಗಲೂ ನೆಗಡ್ಸೋ ನಟ ಭಯಂಕರ ಪವನಣ್ಣ. ಇವರಿದ್ರೆ ಬೋರೆ ಆಗಲ್ಲ ಗುರು. ಊಟ ಮಾಡ್ಕೊಂಡಾದ್ಮೇಲೆ ಎಲ್ಲರೂ ಪ್ರಸಾದ ತಗೊಂಡು ಒಳಗೋದ್ರು. ನಾನು ಊಟ ಮಾಡ್ಕೊಂಡು ಒಳಗೋದೆ. ಒಳಗೋಗಿದ್ದು ನನಗೆ ಒಂದು ಸರ್ಪ್ರೈಸ್ ಇತ್ತು. ಒಂದು ಸಿಂಪಲ್ ಮ್ಯಾರೇಜ್ ಇತ್ತು ಗುರು. ಯಾರ್ದು ಏನು ಅಂತ ನೀವೇ ನೋಡಿ. MC ಪವನಣ್ಣ ಏನು ಹೇಳ್ತಿದ್ದಾನೆ ಕೇಳೋಣ ಬನ್ನಿ. ಆಂಟಿ ಅಂಕಲ್ ಮದುವೆ ಆಗಿ 30 ವರ್ಷ ಆಯಿತು. ಆದ್ರೂ ಇವತ್ತೇ ಅವ್ರ ಮದುವೆ ರೀತಿ ಫುಲ್ ಹ್ಯಾಪಿಯಾಗಿ ಸೆಲೆಬ್ರೇಟ್ ಮಾಡಿದ್ರು. ಇವ್ರ ಬಾಂಧವ್ಯ ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ. ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಷನ್ಗೆ ತಂದಿದ್ದ ಸ್ಪ್ರೇನ ನನ್ನ ತಮ್ಮ ಶಿಷ್ಯ ನನ್ನ ತಲೆಗೆ ಹಾಕ್ಬಿಟ್ಟು ಬರ್ಡೇ ಸೆಲೆಬ್ರೇಷನ್ ಮಾಡ್ದ. ವೆಡ್ಡಿಂಗ್ ಆ್ಯನಿವರ್ಸರಿ ಸುಷ್ಮಿತ್ ಅಕ್ಕ ಅವರ ಅಪ್ಪ ಅಮ್ಮಂದು. ಸುಷ್ಮಿತ್ ಅಕ್ಕ ಯಾರಂದರೆ ಯಜಮಾನನ ವೈಫ್. ನೀವು ನೋಡಿರ್ಬೋದು ನನ್ನ 4-5 ವ್ಲಾಗಲ್ಲಿ ವಿಡಿಯೋದಲ್ಲಿ ಅವರಿಬ್ಬರು ಇದ್ದರು.
ಆಂಟಿ ಅಂಕಲ್ ವಿಶ್ ಮಾಡಿಕೊಂಡು ನಾನು ಪವನ್ ಅಣ್ಣನ ಜೊತೆ ಮಂಗಳೂರಿಗೆ ಹೊರಟೆ. ಮಂಗಳೂರು ಹೋದ್ಮೇಲೆ ಗೊತ್ತಾಯ್ತು ಇವತ್ತು ಪ್ರಾಪ್ತಿ ಬರ್ಡೇ ಅಂತ. ಪ್ರಾಪ್ತಿ ನಮ್ಮ ಪ್ರದೀಪ್ ಅಣ್ಣನ ಮಗಳು. ಸ್ನೇಹಿತರೆ, ನಮ್ಮ ಫ್ಯಾಮಿಲಿ ತುಂಬ ದೊಡ್ಡದು. ಯಾರ್ಯಾರು ಯಾವ್ಯಾವ ರೀತಿ ನಮ್ಮ ಸಂಬಂಧ ಅಂತ ತಿಳಿಸೋದು ತುಂಬಾ ಕಷ್ಟ. ಸ್ನೇಹಿತರೆ, ಪ್ರಾಪ್ತಿ ಬರ್ಡೇ ಸೆಲೆಬ್ರೇಷನಲ್ಲಿ ನೀವು ಜಾಯ್ನ್ ಆಗಿ ಬನ್ನಿ. ಇವಳು ನನ್ನ ಸಣ್ಣ ತಂಗಿ ಪ್ರಸಿದ್ಧಿ. ಪ್ರಾಪ್ತಿ ತಂದೆ ಪ್ರದೀಪ್ ಅಣ್ಣ ಇವರೇ. ಇವರು ನಮ್ಮ ಭಾವ ಸುಧೀರ್ ಶೆಟ್ಟಿ, ಮಂಗಳೂರು ಮೇಯರ್. ಇವರು ಎಂಜಾಯ್ ಪರ್ಸನ್ ದಿವಾಕರಣ, ಓವರ್ ಥಿಂಕರ್ ಕಿಶೋರಣ್ಣ. ಎಲ್ಲರ ಫೇಸಲ್ಲೂ ಸ್ಮೈಲ್ ನೋಡೋಕ್ಕೆ ತುಂಬಾ ಖುಷಿ ಆಗ್ತದೆ. ಇವಳು ನಮ್ಮ ತಾಂಚಿ, ದಿವಾಕರಣ್ಣನ ಮಗಳು. ಅವಳದೇ ಝೋನಲ್ಲಿ ಸಖತ್ತಾಗಿ ಡ್ಯಾನ್ಸ್ ಮಾಡ್ತಿದ್ಲು. ಅವಳು ಡ್ಯಾನ್ಸ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ತಾಂಚಿ ಬರೀ ಡ್ಯಾನ್ಸ್ ಮಾತ್ರ ಅಲ್ಲ, ಸಖತ್ತಾಗೆ ಮಾತಾಡ್ತಾಳೆ. ಹೇಗೆ ಮಾತಾಡ್ತಾಳೆ ನೀವೇ ನೋಡಿ. ಸ್ನೇಹಿತರೆ, ಟೋಟಲಿ ಈ ವೀಕೆಂಡು ನನ್ನ ಮೆಮೊರಿಗೆ ಒಂದಿಷ್ಟು ಗುಡ್ ಮೆಮೊರಿ ಸ್ಟೋರ್ ಆಯಿತು. ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡಿದ್ದೊಂದು ಫನ್ ಮೂಮೆಂಟ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಬ್ಯಾಕ್ ಪ್ಯಾಕ್ ವಿತ್ ಶೆಟ್ಟಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್. ಮತ್ತೆ ಮುಂದಿನ ವಾರ ಯಾವುದಾದ್ರೂ ಒಂದು ವೀಡಿಯೋ ಮಾಡ್ಕೊಂಡು ಬರ್ತೀನಿ. ಈಗ ನಾನು ಬೆಂಗಳೂರಿಗೆ ಹೊರಟೆ. ನಾಳೆಯಿಂದ ಮತ್ತೆ ಆಫೀಸ್. ಹೆಂಪೇರಲ್ಲಿ ಊಟ ಮಾಡಿಕೊಂಡು ಸಾಂಗ್ ಕೇಳಿಕೊಂಡು ಬೆಂಗಳೂರು ಹೈವೇ ನೋಡ್ಕೊಂಡು ಹೊರಟ್ವಿ.